ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ, ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಫ್ರಮ್ 8th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್. 8ನೇ ತರಗತಿಯ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ಕಿಂದ ಒಂದು ಪಾಠವನ್ನು ಮಾಡ್ತಿದ್ದೀವಿ. ಯಾವ ಪಾಠ? ಇಟ್ಸ್ 6th ಲೆಸನ್, ಪರಿವರ್ತನೆ. ಇದನ್ನು ಬರೆದವರು GS ಬಸವರಾಜ ಶಾಸ್ತ್ರಿ. ಓಕೆನಾ? ಸೊ ಲೆಟ್ ಸ್ಟಾರ್ಟ್ ವಿತ್ ದ ಲೆಸನ್. ಬಿಫೋರ್ ಸ್ಟಾರ್ಟಿಂಗ್ ಐ ಆಲ್ವೇಸ್ ರಿಕ್ವೆಸ್ಟ್ ಯು ಟು ಟೇಕ್ ಔಟ್ ಯುವರ್ ಟೆಕ್ಸ್ಟ್ ಬುಕ್, ಪೆನ್ಸಿಲ್ ತಗೊಳ್ಳಿ, ಎರೇಸರ್ ತಗೊಳ್ಳಿ, ವೇರ್ ಇಯರ್ಫೋನ್ ಇಫ್ ನೀಡೆಡ್ ಆ್ಯಂಡ್ ಸಿಟ್ ಇನ್ ಅ ಕ್ವೈಟ್ ಪ್ಲೇಸ್. ಓಕೆನಾ? ಸೊ ಲೆಟ್ ಸ್ಟಾರ್ಟ್ ವಿತ್ ದ ಲೆಸನ್ ಪರಿವರ್ತನೆ. ಇದನ್ನು ಬರೆದವರು, ಸೊ ಈ ಪಾಠದ ಲೇಖಕ ಅಂದರೆ ಆಥರ್. ಕವಿ ಈಸ್ ಅ ಪೊಯೆಟ್, ಕವಯತ್ರಿ ಈಸ್ ಅ ಫೀಮೇಲ್ ಪೊಯೆಟ್, ಲೇಖಕಿ ಈಸ್ ಅ ಫೀಮೇಲ್ ಆಥರ್. ರಿಮೆಂಬರ್ ದಿಸ್ ಮಕ್ಕಳ. ಓಕೆ, GS ಬಸವರಾಜ ಶಾಸ್ತ್ರಿ. ಓಕೆ, ಸೊ ಫಸ್ಟ್ ಪಾಠ ಪ್ರವೇಶ ಅಂತ ಇದೆ, ಇಂಟ್ರೊಡಕ್ಷನ್ ಟು ದ ಲೆಸನ್. ಪರಿವರ್ತನೆ ಅಂದ್ರೇನು? ಪರಿವರ್ತನೆ ಅಂದರೆ ಚೇಂಜಸ್ ದಟ್ ವಿ ಅಂಡರ್ಗೋ ಇನ್ ಆರ್ ಬಿಹೇವಿಯರಲ್ ಚೇಂಜಸ್ ಇರ್ಬೋದು. ಸೊ ಅದನ್ನು ಪರಿವರ್ತನೆ ಅಂತ ಕರೀತಾರೆ. ಓಕೆನಾ? ಸೊ ಹುಟ್ಟುತ್ತಲೇ ಯಾರೂ ಕೆಟ್ಟವರಾಗುವುದಿಲ್ಲ. ಹುಟ್ಟುತ್ತಲೇ ಬೈ ಬರ್ತ್ ಯಾರು, ನೋ ಒನ್ ವಿಲ್ ಬಿ ಅ ರಾಂಗ್ ಪರ್ಸನ್ ಆರ್ ಅ ಬ್ಯಾಡ್ ಪರ್ಸನ್ ಬೈ ಬರ್ತ್. ಕೆಟ್ಟವರಾಗಿರುವುದಿಲ್ಲ. ಹೌ ಡು ಯು ಸ್ಪ್ಲಿಟ್ ದ ವರ್ಡ್? ಡೂ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ಅಂಡರ್ಲೈನ್ ಮಾಡ್ಕೊಳ್ಳಿ. ಕೆಟ್ಟವರು ಬ್ಯಾಡ್ ಪೀಪಲ್, ಒಳ್ಳೆಯವರು ಗುಡ್ ಪೀಪಲ್, ಒಳ್ಳೆಯದು ಗುಡ್ ಥಿಂಗ್, ಕೆಟ್ಟದು ಬ್ಯಾಡ್ ಥಿಂಗ್. ಓಕೆ, ಸಂದರ್ಭಗಳು ದ ಇನ್ಸಿಡೆಂಟ್, ಸಿಚುಯೇಷನ್ಸ್ ಅವರನ್ನು ಕೆಟ್ಟವರನ್ನಾಗಿ ಮಾಡಿರುತ್ತವೆ. ದ ಸಿಚುಯೇಷನ್ ವಿಲ್ ಮೇಕ್ ದಮ್ ಅ ಬ್ಯಾಡ್ ಪೀಪಲ್. ಅಂತಹವರಿಗೆ, ಫಾರ್ ದೋಸ್ ಕೈಂಡ್ ಆಫ್ ಅ ಪೀಪಲ್, ಬದಲಾಗುವ ಅವಕಾಶಗಳನ್ನು ಮಾಡಿಕೊಟ್ಟಾಗ, ವೆನ್ ವಿ ಮೇಕ್ ಅ ಆಪರ್ಚುನಿಟೀಸ್, ಅವಕಾಶ ಆಸ್ ಆಪರ್ಚುನಿಟೀಸ್ ಟು ಚೇಂಜ್ ಓವರ್ ನಾವು ಮಾಡಿಕೊಟ್ರೆ, ಇಫ್ ವಿ ಗಿವ್ ದಮ್ ಆಪರ್ಚುನಿಟಿ ಟು ಚೇಂಜ್, ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ದೇ ವಿಲ್ ರೆಕ್ಟಿಫೈ ದೇರ್ ಮಿಸ್ಟೇಕ್ಸ್ ಆ್ಯಂಡ್ ದೇ ವಿಲ್ ಟ್ರೈ ಟು ರಿಯಲೈಸ್ ದೇರ್ ಮಿಸ್ಟೇಕ್ಸ್. ತಿದ್ದಿಕೊಳ್ಳುವುದು ಅಂದರೆ ಟು ರೆಕ್ಟಿಫೈ ಇಟ್, ತಪ್ಪುಗಳನ್ನು ತಿದ್ದಿಕೊಳ್ಳುವುದು, ಟು ರಿಯಲೈಸ್ ದ ಮಿಸ್ಟೇಕ್. ಓಕೆ, ಪರಿವರ್ತನೆಗೊಳ್ಳುತ್ತಾರೆ. ದೇ ವಿಲ್ ಚೇಂಜ್ ಫಾರ್ ಶ್ಯೂರ್. ಪರಿಶುದ್ಧ ಮನಸ್ಸಿನ ವ್ಯಕ್ತಿಯ ಒಡನಾಟ. ಪರಿಶುದ್ಧ ಅಂದರೆ ಪ್ಯೂರ್. ವ್ಯಕ್ತಿಯ ಒಡನಾಟ, ದ ಏನಂತಾರೆ, when you be with a good people, when you surround with a good people, ಯಾವಾಗಲೂ ಸಂತೋಷವನ್ನು ತರುತ್ತದೆ. It will always bring a happiness. So when you are always with the good people, it will bring you happiness. When you are always with the bad people, you will bring the trouble. You will get back the problems with you. ಅದಕ್ಕೆ ಹೇಳುವುದು ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ. ಅಂಡರ್ಲೈನ್ ಮಾಡ್ಕೊಳ್ಳಿ. ದಿಸ್ ಇಸ್ ಅ ಫ್ರೇಸ್. ಸಜ್ಜನರ ಸಹವಾಸ, ಒಳ್ಳೆಯವರ ಸಹವಾಸ. ವೆನ್ ವಿ ಆರ್ ಇನ್ ಅ ಗುಡ್ ಕಂಪನಿ, ಹೆಜ್ಜೇನು ಸವಿದಂತೆ. ಇಟ್ ಈಸ್ ಲೈಕ್ ಹ್ಯಾವಿಂಗ್ ಅ ಹನಿ, ದ ಸ್ವೀಟೆಸ್ಟ್ ಹನಿ. ಸೊ ದಟ್ಸ್ ಹೌ ದ ಸ್ವೀಟ್ನೆಸ್ ದ ರಿಲೇಷನ್ ವುಡ್ ಬಿ or the situations would be. ಪ್ರಸ್ತುತ ಪಾಠದಲ್ಲಿ, in the current lesson, in the given lesson, in the upcoming lesson, ಸಜ್ಜನ ನಡವಳಿಕೆಯಿಂದ, with the good people behavior, ನಡವಳಿಕೆ, ಆ ಬಿಹೇವಿಯರಿಂದ ಕಳ್ಳರ ಮನಸ್ಸು, the thief is a ಕಳ್ಳ, ಮನಸ್ಸು, ಅವನ ಮೈಂಡ್ ಪರಿವರ್ತನೆಗೊಂಡು ಇಟ್ ಚೇಂಜ್ಡ್. ಸೊ ಥೀಫ್ ಮೈಂಡ್ ಗಾಟ್ ಚೇಂಜ್ಡ್. 2 ಸನ್ನಿವೇಶಗಳನ್ನು ನೀಡಲಾಗಿದೆ. ಸೊ ದೇ ಹ್ಯಾವ್ ಗಿವನ್ 2 such a kind of a situations here. ಅಂತಹ ಸಜ್ಜನ ನಡವಳಿಕೆಗಳನ್ನು ನಾವು ರೂಢಿಸಿಕೊಳ್ಳಬೇಕು. ಸೊ ಇವನ್ ವಿ ಹ್ಯಾವ್ ಟು ಡೆವಲಪ್ ದೋಸ್ ಕೈಂಡ್ ಆಫ್ ಅ ಗುಡ್ ಕ್ವಾಲಿಟೀಸ್ ಇನ್ ಅಸ್. ಇದು ಪಾಠ ಪ್ರವೇಶ. ಸೊ ನಾವು ಲೆಟ್ಸ್ ಲುಕ್ ಇನ್ ಟು ದ lesson. I leave the picture here, but do not rely on that one. ನಿಮ್ಮ ಬುಕ್ಕಲ್ಲಿರೋವನ್ನ try to follow the lines of it. Okay, try to follow along with me. ಮನಸ್ಸಿಗೆ ಹಿತಕರವಾದ ಆನಂದದಾಯಕವಾದ ಮಾತುಗಳು ಕಿವಿಗೆ ಬಿದ್ದರೆ, ಎಂತಹ ದುಷ್ಟನಿದ್ದರೂ ಅವನ ಮನಸ್ಸು ಪರಿವರ್ತನೆಗೊಂಡು ಅವನ ಶಿಷ್ಯನಾಗುತ್ತಾನೆ. ಪರಿವರ್ತನೆ, ಐ ಆಲ್ರೆಡಿ ಟೋಲ್ಡ್ ಯು, ಚೇಂಜ್. ದುಷ್ಟ, ಬ್ಯಾಡ್ ಪರ್ಸನ್. ಶಿಷ್ಯ ಇಸ್ ಅ ಡಿಸೈಪಲ್ ಆರ್ ದ ಸ್ಟೂಡೆಂಟ್. ಮನಸ್ಸು ಇಸ್ ಅ ಮೈಂಡ್. ಹಿತಕರವಾದ ಅಂದರೆ ಅ ಗುಡ್ ಒನ್. ಆನಂದ ಇಸ್ ಅ ಹ್ಯಾಪಿ. ಆನಂದ, ಸಂತೋಷ, ಇದೆಲ್ಲನೂ ಖುಷಿ. ಎವ್ರಿಥಿಂಗ್ ಮೀನ್ಸ್ ಹ್ಯಾಪಿನೆಸ್. ಓಕೆನಾ? So when we hear some good words, when we hear some very good happy moment or happy words na ನಾವು ಕೇಳಿಸ್ಕೊಂಡಾಗ, when we hear ಅಂತಹದು ನಮ್ಮ ಕಿವಿಗೆ ಬಿದ್ದರೆ, if we listen those kind of a thing, whatever the kind of the bad person, ಎಂತಹ ದುಷ್ಟನಿದ್ದರೂ, how much bad that person is, ಅವನ ಮನಸ್ಸು ಪರಿವರ್ತನೆಗೊಂಡು his mind will change and he will become a good student. ಉದಾಹರಣೆಗೆ, ನನ್ನ ತಂದೆಯಾದ, ಸೊ ಹಿಯರ್ ಆಥರ್ ಇಸ್ ಟಾಕಿಂಗ್ ಅಬೌಟ್ ಹಿಮ್ಸೆಲ್ಫ್. ತಂದೆ ಇಸ್ ಅ ಅಜ್ಜ. ನನ್ನ ಅಜ್ಜ ಗಣೇಕಲ್ ಶಿವಯ್ಯ, ಅಂಡರ್ಲೈನ್ ದಿಸ್, ಪಿಟೀಲು ವಾದಕ. ಪಿಟೀಲು ಇಸ್ ಅ ವಾಯ್ಲಿನ್. ಸೊ ಹಿ ಈಸ್ ಅ ವಾಯ್ಲಿನ್ ಪ್ಲೇಯರ್. ಸೊ ಹಿ ಯೂಸ್ ಟು ಪ್ಲೇ ದ ವಾಯ್ಲಿನ್. ಸೊ ವಾಯ್ಲಿನ್ ಆರ್ಟಿಸ್ಟ್ ಅವರು. ಬಯಲಾಟದ ನಿರ್ದೇಶಕರಾಗಿ, ಬಯಲಾಟ ಅಂದರೆ ದ ಒನ್ ಹೂ ಡಸ್ ದ ಪರ್ಫಾರ್ಮೆನ್ಸ್ ಇನ್ ಅ
ಗ್ರೌಂಡ್. ಸೊ ಓಪನ್ ಥಿಯೇಟರಲ್ಲಿ, ಸೊ ಓಪನ್ ಥಿಯೇಟರ್ ಆರ್ಟಿಸ್ಟ್, ನಿರ್ದೇಶಕ ಇಸ್ ಅ ಡೈರೆಕ್ಟರ್. ರಾಯಚೂರು ಜಿಲ್ಲೆಯಲ್ಲಿ ಪ್ರಸಿದ್ಧನಾಗಿದ್ದನು. ಹಿ ವಾಸ್ ವೆರಿ ಫೇಮಸ್ ಇನ್ ಅ ರಾಯಚೂರು ಜಿಲ್ಲೆ. ಅಂಡರ್ಲೈನ್ ದ ಪ್ಲೇಸ್. ಜಿಲ್ಲೆ ಇಸ್ ಅ ಡಿಸ್ಟ್ರಿಕ್ಟ್. ಒಂದು ಸಲ ಆಟ ಮುಗಿಸಿ ಸಂಭಾವನೆ ಪಡೆದು ಮರಳಿ ಸೊ ಆಟ ಮುಗಿಸಿ, ದೇ ಫಿನಿಶ್ಡ್. ಆಟ ಹಿಯರ್ ರೆಫರ್ಸ್ ನಾಟ್ ಟು ಪ್ಲೇಯಿಂಗ್ ದ ಗೇಮ್. ಆಟ ಹಿಯರ್ ರೆಫರ್ಸ್ ಟು ದ ಡ್ರಾಮಾ. ಸೊ ದೇ ಫಿನಿಶ್ ದ ಡ್ರಾಮಾ ಆ್ಯಂಡ್ ದೇ ಟುಕ್ ದ ಸಂಭಾವನೆ ಇಸ್ ಅ ಸ್ಯಾಲರಿ. ಸೊ ದೇ ಟುಕ್ ಇಟ್. ಊರಿಗೆ ಮರಳುವಾಗ, ಮರಳು ಇಸ್ ಅ ರಿಟರ್ನ್. ಸೊ ವೆನ್ ದೇ ವರ್ ರಿಟರ್ನಿಂಗ್ ಟು ದ ಪ್ಲೇಸ್, ದಾರಿಯಲ್ಲಿರುವ ಈಚಲ ಬನದಲ್ಲಿ, ಸೊ ದಾರಿಯಲ್ಲಿ ದೆರ್ ಇಸ್ ಅ ಬನ ಇಸ್ ಅ ಫಾರೆಸ್ಟ್. ಸೊ ಈಚಲು ಇಸ್ ಅ ಒನ್ ಆಫ್ ದ ಟ್ರೀ. ಸೊ ಆ ಫಾರೆಸ್ಟಲ್ಲಿ 4 ಜನ ಕಳ್ಳರು ಗಂಟು ಬೀಳುತ್ತಾರೆ. ಗಂಟು ಬೀಳುವುದು ಅಂದರೆ ದೇ ಕೇಮ್ ಇನ್ ಫ್ರಂಟ್ ಆಫ್ ಹಿಮ್ ಆ್ಯಂಡ್ ದೇ ಸ್ಟಾರ್ಟೆಡ್. he was caught in that. So ಗಂಟು ಬೀಳುವುದು, he was caught in that ಬೇಸಿಕಲಿ. ಸೊ ಆಗ ನನ್ನ ತಾತನು ಹೆದರದೆ, ಅಟ್ ದಟ್ ಟೈಮ್ ಮೈ ತಾತ, ಹಿ ವಾಸ್ ನಾಟ್ ಸ್ಕೇರ್ಡ್, ಹಿ ಡಿಂಟ್ ಗೆಟ್ ಸ್ಕೇರ್ಡ್, ಧೈರ್ಯದಿಂದ ಬ್ರೇವ್ ಆಗಿ ಕಳ್ಳರನ್ನು ಕುರಿತು, ಸೊ ಹಿ ಟೋಲ್ಡ್ ದಿಸ್ ಥಿಂಗ್ ಟು ಕಳ್ಳ, ಅಯ್ಯ ನಿಮಗೆ ಹಣ ಬೇಕು, ಓಕೆ ಅಯ್ಯ ಯು ನೀಡ್ ಮನಿ, ಅದು ನನ್ನಲ್ಲಿದೆ, ಐ ಹ್ಯಾವ್ ದಟ್ ಒನ್, ಅದನ್ನು ನಿಮಗೆ ಕೊಡುತ್ತೇನೆ, ಐ ವಿಲ್ ಗಿವ್ ಇಟ್ ದಟ್ ಟು ಯು. ಯಾವ ತಕರಾರು ಇಲ್ಲ, ಐ ವೋಂಟ್ ಮೇಕ್ ಎನಿ ಕೈಂಡ್ ಆಫ್ ಅ ಪ್ರಾಬ್ಲಮ್. ತಕರಾರು ಇಸ್ ಅ ಪ್ರಾಬ್ಲಮ್. ಆದರೆ ಬಟ್ ನೀವು ನನ್ನ ಆಸೆಯನ್ನು ಪೂರೈಸಬೇಕು. ಯು ಶುಡ್ ಆ್ಯಕ್ಚುಲಿ ಏನು ಮಾಡಬೇಕು, ಯು ಶುಡ್ ಫುಲ್ಫಿಲ್, ಪೂರೈಸೋ ಅಂದರೆ ಫುಲ್ಫಿಲ್, ಯು ಶುಡ್ ಫುಲ್ಫಿಲ್ ಮೈ ವಿಶ್. ಆಸೆ ಇಸ್ ಅ ವಿಶ್. ಆಗ ಕಳ್ಳರು ಅಟ್ ದಟ್ ಟೈಮ್ ದ ಥೀವ್ಸ್ ಟೋಲ್ಡ್, ಹೇಳಿ ತಾತ, ಓಕೆ ತಾತ, ಟೆಲ್ ಮೀ, ಖಂಡಿತವಾಗಿ ನಿಮ್ಮ ಆಸೆಯನ್ನು ಪೂರೈಸುತ್ತೇವೆ, ಫಾರ್ ಶ್ಯೂರ್ ವಿ ವಿಲ್ ಫುಲ್ಫಿಲ್ ಯುವರ್ ವಿಶ್. ಅದೇನು ಹೇಳಿ, ಸೊ ಪ್ಲೀಸ್ ಟೆಲ್ ಅಸ್ ಎನ್ನಲು ತಾತ. ಸೊ ತಾತ ಐ ವಿಲ್ ಟೆಲ್, ಅದೇನು ಕಷ್ಟದಾಯಕವಲ್ಲ, ದಟ್ ಈಸ್ ನಾಟ್ ದ್ಯಾಟ್ ಡಿಫಿಕಲ್ಟ್, ಕಿವಿಗಳಿಗೆ ಸುಖಕರವಾದದ್ದು. ಸೊ ಇಟ್ ಈಸ್ ವೆರಿ ಹ್ಯಾಪಿ ಥಿಂಗ್ ಆರ್ ಬ್ಯೂಟಿಫುಲ್ ಥಿಂಗ್ ಫಾರ್ ಯೋರ್ ಇಯರ್ಸ್, ದಟ್ ವಿಲ್ ಬಿ ವೆರಿ ಕಂಫರ್ಟಬಲ್ ಫಾರ್ ಯೋರ್ ಇಯರ್ಸ್. ನೀವು ನಿಶ್ಚಿಂತೆಯಿಂದ ಕುಳಿತು, ಸೊ ವಿದೌಟ್ ಎನಿ ವರೀಸ್, ಚಿಂತೆ ಇಸ್ ಅ ವರಿ, ನಿಶ್ಚಿಂತೆ ಇಸ್ ಅ ವಿದೌಟ್ ಎನಿ ವರೀಸ್, ಕುಳಿತು, ಶುಡ್ ಸೆಟ್, ಅರ್ಧ ತಾಸು, ಹಾಫ್ ಅನ್ ಅವರ್ ನನ್ನ ಸಂಗೀತವನ್ನು ಕೇಳಬೇಕು. ಯು ಶುಡ್ ಲಿಸನ್ ಟು ಮೈ ಮ್ಯೂಸಿಕ್. ಆಗಲಿ ತಾತ, ಖಂಡಿತವಾಗಿಯೂ ಕೇಳುತ್ತೇವೆ, ಓಕೆ ತಾತ, ವಿ ವಿಲ್ ಲಿಸನ್ ಟು ಇಟ್. ಅದರಿಂದ ನಾವೇನು ಕಳೆದುಕೊಳ್ಳುವುದೇ ಇಲ್ಲವೆಲ್ಲ, ಸೊ ವಿ ವಿಲ್ ನಾಟ್ ಲೂಸ್ ಎನಿಥಿಂಗ್ ಫ್ರಮ್ ದಟ್, ರೈಟ್ ಎಂದು ಮರದ ಕೆಳಗೆ ಕುಳಿತುಕೊಳ್ಳುತ್ತಾರೆ. ಸೊ ದೇ ಟೋಲ್ಡ್ ದಿಸ್ ಆ್ಯಂಡ್ ದೇ ಸ್ಯಾಟ್ ಅಂಡರ್ ದ ಟ್ರೀ. ಮುಂದೆ ಹಳ್ಳದ ನೀರು ಜುಳು ಎಂದು ನಿಧಾನಕ್ಕೆ ಹರಿಯುತ್ತಲೇ ಇದೆ. ಸೊ ಮುಂದೆ ಹಳ್ಳದ ನೀರು, ಸೊ ದೇರ್ ಇಸ್ ಅ ಸ್ಮಾಲ್ ಸ್ಟ್ರೀಮ್ ಇದೆ, ಹಳ್ಳ ಇಸ್ ಅ ಸ್ಮಾಲ್ ಸ್ಟ್ರೀಮ್ ಕೈಂಡ್ ಆಫ್ ಅ ಥಿಂಗ್. ಜುಳು ಇಸ್ ಅ ವಾಟರ್ ಸೌಂಡ್. ಸೊ ಹರಿತಾ ಇದೆ, ಇಟ್ಸ್ ಅ ಫ್ಲೋಯಿಂಗ್, ದ ವಾಟರ್ ಇಸ್ ಫ್ಲೋಯಿಂಗ್. ತಾತನು ಪಿಟೀಲು ಬಾರಿಸುತ್ತಾ, ಸೊ ತಾತ ಹಿ ಸ್ಟಾರ್ಟೆಡ್ ಪ್ಲೇಯಿಂಗ್ ವಯಲಿನ್, ಮಧುರವಾದ ಕಂಠದಿಂದ, ವಿತ್ ಮೆಲೋಡಿಯಸ್ ಕಂಠ ಅಂದರೆ ವಾಯ್ಸ್ ಇಂದ ಹಾಡತೊಡಗಿದನು. ಸೊ ತಾತ ಸ್ಟಾರ್ಟೆಡ್ ಸಿಂಗಿಂಗ್. ಆ ಕಳ್ಳರು ತಾತನ ಹಾಡಿಗೆ ಮೈಮರೆತು, ಸೊ ಕಳ್ಳರು ದೇ ಕಂಪ್ಲೀಟ್ಲಿ ಫರ್ಗೆಟ್ ದಮ್ಸೆಲ್ಫ್, ಮೈ ಮರೆಯುವುದು, ಟು ಫರ್ಗೆಟ್ ದಮ್ಸೆಲ್ಫ್. ವೈ? ತಾತನ ಹಾಡು ಕೇಳಿ ಇಟ್ ವಾಸ್ ಸೋ ಬ್ಯೂಟಿಫುಲ್, ದೇ ಫರ್ಗೆಟ್ ದಮ್ಸೆಲ್ಫ್. ಕಣ್ಣು ಮುಚ್ಚಿಕೊಂಡು ದೇ ಕ್ಲೋಸ್ ದೇರ್ ಐಸ್, ತಲೆದೋಗುತ್ತಾ ದೇ ಸ್ಟಾರ್ಟೆಡ್ ನೋಡಿಂಗ್ ದರ್ ಹೆಡ್, ಕುಳಿತುಕೊಂಡರು. ದೇ ಸ್ಯಾಟ್ ದೇರ್. ಅರ್ಧ ತಾಸೇನು, 1 ತಾಸು ಆದರೂ, ನಾಟ್ ಜಸ್ಟ್ ಹಾಫ್ ಅನ್ ಅವರ್, ಇಟ್ ಇಸ್ ಬೀನ್ ಲೈಕ್ ಅ 1 hour, ಅವರಿಗೆ ಎಚ್ಚರವಾಗಲೇ ಇಲ್ಲ. ಸೊ ದೇ ಡಿಂಟ್ ವೇಕ್ ಅಪ್, ಸೊ ದೇ ವರ್ ಸೋ ಮಚ್ ಇನ್ವಾಲ್ವ್ಡ್ ಇನ್ ದ ಸಾಂಗ್. ಕೊನೆಗೆ ಎಚ್ಚೆತ್ತ ಕಳ್ಳರು, ಫೈನಲಿ ದೇ ವರ್ ಲೈಕ್ ಅವೇಕ್ ಆ್ಯಂಡ್ ತಮ್ಮಲ್ಲಿರುವ ಹಣವನ್ನು ತೆಗೆದು, ಸೊ ವಾಟ್ ಎವರ್ ದ ಮನಿ ದೇ ಹ್ಯಾಡ್, ತಾತನ ಮುಂದೆ ಇಟ್ಟು, ಸೊ ದೆ ಕೆಪ್ಟ್ ಇನ್ ಫ್ರಂಟ್ ಆಫ್ ಅ ತಾತನ ಪಾದಕ್ಕೆ ಎರಗಿ, ಸೊ ದೇ ಬೋ ದೇರ್ ಹೆಡ್ ಟು ತಾತನ ಫೀಟ್, ಪಾದ ಇಸ್ ಅ ಫೀಟ್. ತಾತ, ನಿಮ್ಮ ಹಣ ನಮಗೆ ಬೇಡ ತಾತ, ವಿ ಡೋಂಟ್ ವಾಂಟ್ ಯುವರ್ ಮನಿ, ನಿಮ್ಮ ಆಶೀರ್ವಾದವಷ್ಟೇ ಸಾಕು, ವಿ ನೀಡ್ ಓನ್ಲಿ ಯುವರ್ ಬ್ಲೆಸ್ಸಿಂಗ್ಸ್ ಆರ್ ಎನಫ್ ಫಾರ್ ಅಸ್, ಸಾಕು ಇಸ್ ಅ ಎನಫ್, ಆಶೀರ್ವಾದ ಇಸ್ ಅ ಬ್ಲೆಸ್ಸಿಂಗ್ ಎಂದು ಹೊರಡತೊಡಗಿದರು. ದೇ ಸ್ಟಾರ್ಟೆಡ್ ಲೀವಿಂಗ್ ದ ಪ್ಲೇಸ್. ಆಗ ತಾತ ಅವರನ್ನು ತಡೆದು, ಸೊ ತಾತ ಸ್ಟಾಪ್ ದೆಮ್, ದೆನ್ ಹಿ ಟೋಲ್ಡ್, ಅಯ್ಯ ದಯಾಳುಗಳೇ, ಓ ಮೈ ಸಚ್ ಅ ಗುಡ್ ಪರ್ಸನ್, ದಯಾಳು ನೀವಲ್ಲ, ಯು ಆರ್ ಅ ಗುಡ್ ಕೈಂಡ್ ಹಾರ್ಟೆಡ್ ಪೀಪಲ್, ನಿಮ್ಮ ಹಣವು ನನಗೆ ಬೇಕಿಲ್ಲ, ಐ ಡೋಂಟ್ ವಾಂಟ್ ಯುವರ್ ಮನಿ ಆಸ್ ವೆಲ್, ನಿಮ್ಮ ಹಣದ ಜೊತೆಗೆ ನನ್ನ ಹಣವನ್ನು ಕೊಡುತ್ತೇನೆ, ವಿತ್ ಯೋರ್ ಮನಿ ಐ ವಿಲ್ ಗಿವ್ ಮೈ ಮನಿ ಆಸ್ ವೆಲ್. ಅದರಿಂದ 4 ಒಟ್ಟುಗೂಡಿ ವ್ಯಾಪಾರ ಮಾಡುತ್ತಾ, ಸೊ ವಿತ್ ದಟ್ ಮನಿ 4, ಸೊ 4 ಆಫ್ ಯು
ಜೊತೆಗೆ ಒಟ್ಟುಗೂಡಿ ಟುಗೆದರ್ ವ್ಯಾಪಾರ ಮಾಡುತ್ತಾ ಮೇಕ್ ಸಮ್ ಬಿಸ್ನೆಸ್, ಡೂ ಸಮ್ ಬಿಸ್ನೆಸ್, ಜೀವನ ನಡೆಸಿ, ಲೀಡ್ ಯುವರ್ ಲೈಫ್. ಇನ್ನು ಮುಂದೆ ಈ ಕಳ್ಳತನವನ್ನು ಮಾಡಬೇಡಿ. ಸೊ ಫರ್ದರ್ ಯು ಶುಡ್ ನಾಟ್ ಡೂ ದಿಸ್ ಕೈಂಡ್ ಆಫ್ ಅ ರಾಬರಿ. ಮಾಡಬೇಡಿ, ಕಳ್ಳತನ ಇಸ್ ಅ ರಾಬರಿ. ಸತ್ಯವಂತರಾಗಿ ಬದುಕಿ, ಬಿ ಅ ವೆರಿ ಟ್ರೂತ್ಫುಲ್ ಪರ್ಸನ್, ಟ್ರೂತ್ಫುಲ್ ಆಗಿ ಬದುಕಿ, ಯು ಲೀವ್ ಅ ವೆರಿ ಗುಡ್ ಟ್ರೂತ್ಫುಲ್ ಲೈಫ್ ಎಂದು ಹೇಳಿ ಅವರಿಗೆ ಕೊಟ್ಟ ಹಣದೊಂದಿಗೆ ತಮ್ಮ ಹಣವನ್ನು ಕೊಟ್ಟು, ಸೊ ವಾಟ್ ಎವರ್ ಮನಿ ದೇ ಗೇವ್ ಅಲಾಂಗ್ ವಿತ್ ತಾತ ಗೇವ್ ಹಿಸ್ ಮನಿ ಆಸ್ ವೆಲ್, ಆಶೀರ್ವದಿಸಿ ಕಳುಹಿಸುತ್ತಾರೆ. ಹಿ ಮೇಡ್ ಬ್ಲೆಸ್ಸಿಂಗ್, ಹಿ ಗೇವ್ ಬ್ಲೆಸ್ಸಿಂಗ್ಸ್ ಟು ದೆಮ್ ಆ್ಯಂಡ್ ದೆನ್ ಹಿ ಸೆಂಟ್ ದೆಮ್. ಅಂದಿನಿಂದ ಫ್ರಮ್ ದಟ್ ಡೇ, ಅಂದಿನಿಂದ ಹೌ ಡು ಯು ಸ್ಪ್ಲಿಟ್, ಅವರು ವ್ಯಾಪಾರ ಮಾಡಿಕೊಂಡು ದೇ ಸ್ಟಾರ್ಟೆಡ್ ಡೂಯಿಂಗ್ ಅ ಬಿಸ್ನೆಸ್, ಸುಖ ಜೀವನವನ್ನು ನಡೆಸುತ್ತಾರೆ. ದೇ ಸ್ಟಾರ್ಟೆಡ್ ಲೀಡಿಂಗ್ ಅ ವೆರಿ ಹ್ಯಾಪಿ ಲೈಫ್. ಹೀಗೆ ನನ್ನ ತಾತನು, ದಿಸ್ ಇಸ್ ಹೌ ಮೈ ತಾತ, ಹೂಸ್ ತಾತ, ಆಥರ್ಸ್ ತಾತ, ಸಂಗೀತದ ಮೂಲಕ ಥ್ರೂ ಮ್ಯೂಸಿಕ್ ಕಳ್ಳರ ಮನಸ್ಸನ್ನು ಪರಿವರ್ತನೆಗೊಳಿಸಿ, ಹಿ ಚೇಂಜ್ ದ ಮೈಂಡ್ ಆಫ್ ಅರ್ ಥೀಫ್, ಅವರನ್ನು ಸನ್ಮಾರ್ಗಕ್ಕೆ ತರುತ್ತಾರೆ. ಸನ್ಮಾರ್ಗ, ಹೌ ಡು ಯು ಸ್ಪ್ಲಿಟ್ ದ ವರ್ಡ್ ಸನ್ಮಾರ್ಗ? ಮಾರ್ಗ ಇಸ್ ಅ ಪಾತ್, ಸನ್ಮಾರ್ಗ ಇಸ್ ಅ ಗುಡ್ ಪಾತ್. So through music, Tata brought them to a very good path. So this is the first example. Okay na? So we'll go for the second example ಈಗ. ಹೀಗೆ ಅದೇ ರಾಯಚೂರು ಜಿಲ್ಲೆಗೆ, ಸೊ ಸಿಮಿಲರ್ಲಿ ಅದೇ ಟು ದ ಸೇಮ್ ಡಿಸ್ಟ್ರಿಕ್ಟ್, ರಾಯಚೂರು ಜಿಲ್ಲೆಗೆ ಸೇರಿದ ರಾಯಚೂರಿನವರೇ ಆದ, ಸೊ there is one more person who belongs to ರಾಯಚೂರು itself, ಪಂಡಿತ ತಾರಾನಾಥರು. ಪಂಡಿತ ತಾರಾನಾಥ, ಅಂಡರ್ಲೈನ್ ದ ನೇಮ್, ಬಡವರ ಬಂಧುಗಳು. ಸೊ ಹಿ ಈಸ್ ವೆರಿ, ಏನಂತಾರೆ, ಬಡವರ ಬಂಧು ಅಂದರೆ ದ ಒನ್ ಹೂ ಇಸ್ ವೆರಿ ಡಿಯರ್ ಟು ದ ಪಾರ್ ಪೀಪಲ್. ಬಡವರ ಉದ್ಧಾರಕ್ಕಾಗಿ, ಫಾರ್ ದ ಡೆವಲಪ್ಮೆಂಟ್ ಆಫ್ ಅ ಪಾರ್ ಪೀಪಲ್, ಹಗಲು ರಾತ್ರಿ ದುಡಿದವರು. ಏನಂತಾರೆ, he worked day and night for the development of a poor people. ಬಡವರ ಉದ್ಧಾರವಾಗಬೇಕಾದರೆ, ಇಫ್ ದ poor people has to get developed, ಮೊದಲು ಅವರ ಮಕ್ಕಳು ವಿದ್ಯಾವಂತರಾಗಬೇಕು. ಫಸ್ಟ್ ದೇರ್ children has to get good educated, so they need to get a good education. ಆ ಮೂಲಕ ಥ್ರೂ ದಟ್ ನೌಕರಿಗೆ ಸೇರಿ ದೇ ಹ್ಯಾವ್ ಟು ಜಾಯಿನ್ ದ ಜಾಬ್, ಸುಖ ಜೀವನ ನಡೆಸುವಂತಾಗಬೇಕು. ಸೊ ದೇ ಶುಡ್ ಲೀಡ್ ಅ ಗುಡ್ ಲೈಫ್ ಜಾಯ್ನಿಂಗ್ ದ ಜಾಬ್. ಸೊ ವೆನ್ ಡು ದೇ ಜಾಯಿನ್ ದ ಜಾಬ್? ವೆನ್ ದೇ ವಿಲ್ ಬಿಕಮ್ ಅ ಗುಡ್ educated person. So to get education, they need to have a school, they need to have a right to education for a poor people. ಅದಕ್ಕಾಗಿ ಫಾರ್ ದಿಸ್ ರೀಸನ್ ತಾರಾನಾಥರು ಮಕ್ಕಳಿಗಾಗಿ ಆಶ್ರಮ ಕಟ್ಟಿ, ಫಾರ್ ದಿಸ್ ರೀಸನ್ ತಾರಾನಾಥರು he built ಆಶ್ರಮ, ದ ಶೆಲ್ಟರ್ ಫಾರ್ ಚಿಲ್ಡ್ರನ್. ಜಾತಿ ಭೇದವಿಲ್ಲದೆ, there was no discrimination of any caste, any religion. Beda is a discrimination, jati is a caste, dharma is a religion here. ಬಡ ಮಕ್ಕಳನ್ನು, poor children, ಫಿನಾನ್ಷಿಯಲಿ ಪರ್ ಚಿಲ್ಡ್ರನ್ನ ಸೇರಿಸಿಕೊಂಡು ಸಾಕತೊಡಗಿದರು. ಹೀ ಸ್ಟಾರ್ಟೆಡ್ ಟೇಕಿಂಗ್ ಕೇರ್ ಆಫ್ ದೆಮ್. ಆ ಮಕ್ಕಳು ಚೆನ್ನಾಗಿ ಓದತೊಡಗಿದರು. ಇವನ್ ದೋಸ್ ಚಿಲ್ಡ್ರನ್ ದೇ ಸ್ಟಾರ್ಟೆಡ್ ಸ್ಟಡಿಯಿಂಗ್ ವೆರಿ ವೆಲ್. ತಾರಾನಾಥರು ಮಹಾಜ್ಞಾನಿಗಳು. ಹಿ ವಾಸ್ ಅ ವೆರಿ ನಾಲೆಜಬಲ್ ಪರ್ಸನ್. ದಯಾಳುಗಳು, ವೆರಿ ಗುಡ್ ಹ್ಯುಮ್ಯಾನಿಟಿ ಇರುವಂಥ ಪರ್ಸನ್. ಧೈರ್ಯವಂತರು, ವೆರಿ ಬ್ರೇವ್ ಪರ್ಸನ್. ಪರೋಪಕಾರಿಗಳು, ದ ಒನ್ ಹೂ ಡಸ್ ಅ ಗುಡ್ ಥಿಂಗ್ ಫಾರ್ ಎವ್ರಿ ಒನ್ ಇಸ್ ಅ ಪರೋಪಕಾರಿ, ಪರ ಉಪಕಾರಿ, ದ ಒನ್ ಹೂ ಡಸ್ ಅ ಗುಡ್ ಥಿಂಗ್ಸ್ ಫಾರ್ ಅದರ್ ಪೀಪಲ್. ಪರರ ಹಿತೈಷಿ, ದ ಒನ್ ಆಲ್ವೇಸ್ ಅ ಗುಡ್ ವೆಲ್ ವಿಶರ್, ಆಲ್ವೇಸ್ ವಿಶ್ ಅ ಗುಡ್ ಥಿಂಗ್ ಫಾರ್ ದ ಅದರ್ ಪರ್ಸನ್. ಜಸ್ಟ್ ಅ ಸೆಕೆಂಡ್. ಆತ್ಮವಿಶ್ವಾಸಿಗಳು, the one who is always inspired person, the one who always had a good confident, very confident person. ಅವರಿಗೆ ಅಸಾಧ್ಯವಾದ ಕೆಲಸವೇ ಇಲ್ಲ. ಅಂಡರ್ಲೈನ್ ದಿಸ್, ವಾಟ್ ಕೈಂಡ್ ಆಫ್ ಅ ಪರ್ಸನ್ ಇಸ್ ಅ ತಾರಾನಾಥ? ಯು ಕ್ಯಾನ್ ಆನ್ಸರ್ ದಿಸ್, ಓಕೆನಾ? So there was no work that was impossible for him. ಸಾಧ್ಯ is a possible, ಅಸಾಧ್ಯ is a impossible. ಅದು ಎಂತಹದೇ ಇರಲಿ, ವಾಟ್ ಎವರ್ ದ ಕೈಂಡ್ ಆಫ್ ವರ್ಕ್ ಇಟ್ ವಿಲ್ ಬಿ, ಸಾಧಿಸುವ ಶಕ್ತಿ ಅವರಲ್ಲಿ ಇತ್ತು. he had all that kind of a courage that he could do, he could achieve, ಸಾಧಿಸುವ, to achieve, ಸಾಧನೆ, achievement, ಶಕ್ತಿ, strength. ಅವರು ಎಲ್ಲರಿಗೂ ಬೇಕಾಗಿದ್ದರು. ಸೊ he was needed by everyone loved him, everyone wanted him. ನಮ್ಮ ದೇಶದವರಿಗೆ ಅಷ್ಟೇ ಅಲ್ಲ, ನಾಟ್ ಇವನ್ ಜಸ್ಟ್ ಫಾರ್ ಅವರ್ ಕಂಟ್ರಿ ಪೀಪಲ್, ವಿದೇಶಿಯರಿಗೂ ಬೇಕಾಗಿದ್ದರು. he was most wanted for even in a foreign countries, people used to adore him a lot. ಒಂದು ಸಲ ವಿದೇಶಿಯರು ಅವರಿಗೆ ಒಂದು ಉತ್ತಮವಾದ ವಾಚನ್ನು ಬಹುಮಾನವಾಗಿ ಕೊಟ್ಟಿದ್ದರು. ಸೊ ಒನ್ಸ್ ಅ ಫಾರಿನ್ ಪರ್ಸನ್, ಯಾರೋ ಉತ್ತಮವಾದ ವಾಚ್, ಅ ಬೆಸ್ಟ್ ವಾಚ್ ದೇ ಹ್ಯಾಡ್ ಗಿವನ್ ಆಸ್ ಅ ಪ್ರೈಸ್, ಆಸ್ ಅ ರಿವಾರ್ಡ್ ಟು
ತಾರಾನಾಥ. ಅದನ್ನು ಅವರು ಕಟ್ಟುತ್ತಲೇ ಇರಲಿಲ್ಲ. ಹಿ ನೆವರ್ ಯೂಸ್ ಟು ಟೈ ದಟ್ ವಾಚ್. ಕೋಣೆಯಲ್ಲಿ ಇಡುತ್ತಿದ್ದರು. ಈ ಆಲ್ವೇಸ್ ಯೂಸ್ ಟು ಕೀಪ್ ಇಟ್ ಇನ್ ಅ ರೂಮ್. ಅದನ್ನು ಒಬ್ಬ ಬಾಲಕನು ಕದ್ದು, ಸೊ ಒನ್ಸ್ ಸ್ಮಾಲ್ ಬಾಯ್, ಬಾಲಕ ಇಸ್ ಅ ಬಾಯ್, ಬಾಲಕ ಇಸ್ ಅ ಗರ್ಲ್, ಕದ್ದು ಅಂದರೆ ಹಿ ಸ್ಟೋಲ್ ದಟ್. ರಾಯಚೂರಿನಲ್ಲಿ ಒಂದು ವ್ಯಾಪಾರಿಗೆ ಮಾರಿದ್ದನು. ಹ್ಯಾಡ್ ಸೋಲ್ಡ್ ದಟ್ ಟು ಅ ಪರ್ಸನ್ ಇನ್ ಅ ವ್ಯಾಪಾರಿ ಅಂದರೆ ದ ಒನ್ ಇಸ್ ಅ ಬಿಸ್ನೆಸ್ ಮ್ಯಾನ್, ಓಕೆನಾ. ಸೊ ಅವನಿಗೆ ಹಿ ಹ್ಯಾಡ್ ಸೋಲ್ಡ್ ದಟ್ ಒನ್. ಅದಕ್ಕಾಗಿ ತಾರಾನಾಥರು ವ್ಯಸನ ಪಡಲೇ ಇಲ್ಲ. ವ್ಯಸನ ಪಡು, ಟು ಫೀಲ್ ಸ್ಯಾಡ್. ಸೊ ತಾರಾನಾಥರು ಹಿ ಡಿಂಟ್ ಫೀಲ್ ಸ್ಯಾಡ್ ಅಬೌಟ್ ದಟ್ ಒನ್. ಆದರೆ ಬಟ್ ಅವರ ಸಹೋದರನಿಗೆ ಇದು ಸರಿ ಬರಲಿಲ್ಲ. ಹಿಸ್ ಸಹೋದರ ಇಸ್ ಅ ಬ್ರದರ್. ಸೊ ಹಿಸ್ ಬ್ರದರ್ ಡಿಂಟ್ ಲೈಕ್ ದಿಸ್ ಆ್ಯಕ್ಚುಲಿ. ಅವನು ಪ್ರಯತ್ನ ಪಟ್ಟು ಹೀ ಟ್ರೈಡ್ ಅ ಲಾಟ್. ಕಳ್ಳನನ್ನು ಕಂಡು ಹಿಡಿದನು. ಸೊ ಹೀ ಫೌಂಡ್ ಔಟ್ ದ ಥೀಫ್. ಕದ್ದವನು ಅದೇ ಆಶ್ರಮದಲ್ಲಿರುವ ಒಬ್ಬ ಬಾಲಕನು. ಸೊ ದ ಒನ್ ಹೂ ಸ್ಟೋಲ್ ವಾಸ್ ದ ಸೇಮ್ ಬಾಯ್, ದ ಒನ್ ಹೂ ವಾಸ್ ಸ್ಟಡಿಯಿಂಗ್ ಇನ್ ದ ಆಶ್ರಮ, ಇನ್ ದ ಶೆಲ್ಟರ್. ಅವನು ಕದ್ದು ಒಬ್ಬ ವ್ಯಾಪಾರಿಗೆ ಮಾರಿದ್ದನು. ವಿ ನೋ ದಟ್ ಹಿ ಹ್ಯಾಡ್ ಆಲ್ರೆಡಿ ಸೋಲ್ಡ್ ದಟ್ ಟು ಅ ಪರ್ಸನ್ ಇನ್ ರಾಯಚೂರು. ಸಹೋದರನು ಸುಮ್ಮನಿರದೆ, ಹಿ ಡಿಂಟ್ ಕೀಪ್ ಕ್ವೈಟ್, ಸುಮ್ಮನೆ ಇರು, ಟು ಕೀಪ್ ಕ್ವೈಟ್, ಸುಮ್ಮನಿರದೆ, ವಿದೌಟ್ ಕೀಪಿಂಗ್ ಕ್ವೈಟ್, ಪೊಲೀಸರಿಗೆ ದೂರು ನೀಡಿ, ಹೀ ಗೇವ್ ಅ ಕಂಪ್ಲೇಂಟ್. ಕಂಪ್ಲೇಂಟ್ ಇಸ್ ಅ ದೂರು ನೀಡು, ಟು ಗಿವ್ ಅ ಕಂಪ್ಲೇಂಟ್, ದೂರು ನೀಡು, ಕಂಪ್ಲೇಂಟ್ ಇಸ್ ಅ ದೂರು, ಸಾಬೀತುಪಡಿಸಿದನು. ಹಿ ಈವನ್ ಪ್ರೂವ್ಡ್ ದಟ್ ಒನ್. ಸಾಬೀತುಪಡಿಸು, ಟು ಪ್ರೂವ್. ಪೊಲೀಸರು ಬಾಲಕನನ್ನು ಅರೆಸ್ಟ್ ಮಾಡಲು ಆಶ್ರಮಕ್ಕೆ ಬರುತ್ತಾರೆ. ಪೊಲೀಸರು ದೇ ಕೇಮ್ ಟು ಆಶ್ರಮ ಟು ಅರೆಸ್ಟ್ ದ ಬಾಯ್. ಅದನ್ನು ಕೇಳಿ ತಾರಾನಾಥರಿಗೆ ಬಾಲಕನ ಮೇಲೆ ಕರುಣೆಯು ಉಕ್ಕಿ ಬರುತ್ತದೆ. ಆಫ್ಟರ್ ಲಿಸನಿಂಗ್ ದಿಸ್, ತಾರಾನಾಥ he didn't become angry, he became more sympathy. He started to feel more sympathy ಫಾರ್ ದಟ್ ಬಾಯ್. ಅವನನ್ನು ಪೊಲೀಸರ ವಶಕ್ಕೆ ಕೊಡಬಾರದೆಂದು, ಸೊ ಹೀ ಡಿಸೈಡೆಡ್ ಐ ಶುಡ್ ನಾಟ್ ಸರೆಂಡರ್ ದಿಸ್ ಬಾಯ್ ಟು ದ ಪೊಲೀಸ್. ಪೊಲೀಸರಿಗೆ ಕೊಡಬಾರ್ದು ಅಂತ ನಿರ್ಧರಿಸಿ ಹೀ ಡಿಸೈಡೆಡ್ ಪೊಲೀಸರು ಬರುವುದನ್ನೇ ಕಾಯುತ್ತಾ ಕುಳಿತರು. ಹೀ ಸ್ಯಾಟ್ ಫಾರ್ ದ ಪೊಲೀಸ್. ಹೀ ಸ್ಟಾರ್ಟೆಡ್ ವೇಟಿಂಗ್ ಫಾರ್ ದ ಪೊಲೀಸ್. ಅವರು ಬಂದು ವಿಚಾರಿಸಿದ ನಂತರ ದೇ ಕೇಮ್ ಆ್ಯಂಡ್ ದೇ ಎಂಕ್ವೈರ್ಡ್. ಆ ಬಾಲಕನನ್ನು ಕರೆದು, ಸೊ ಹೀ ಕಾಲ್ಡ್ ದಟ್ ಬಾಯ್. ಹೀ ಟೋಲ್ಡ್, ಇವನು ಕಳ್ಳನಲ್ಲ, ಹೀ ಈಸ್ ನಾಟ್ ಅ ಥೀಫ್. ತಪ್ಪು ಮಾಡಿಲ್ಲ, ಹಿ ಹ್ಯಾಸ್ ನಾಟ್ ಮೇಡ್ ಅ ಮಿಸ್ಟೇಕ್. ಆದ್ದರಿಂದ ಬಿಕಾಸ್ ಆಫ್ ದಟ್ ಇವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ. ದೇರ್ ಈಸ್ ನೋ ನೆಸೆಸಿಟಿ ಟು ಅರೆಸ್ಟ್ ಹಿಮ್. ಏಕೆಂದರೆ ವೈ ಮೀನ್ಸ್ ವಾಚನ್ನು ರಿಪೇರಿ ಮಾಡಿಸಲು ನಾನೇ ಅವನ ಕೈಲಿ ಕೊಟ್ಟು ಕಳಿಸಿದ್ದೆ. ಸೊ ಟು ಗೆಟ್ ದ ವಾಚ್ ರಿಪೇರ್ ಐ ಆಮ್ ದ ಒನ್ ಹೂ ಹ್ಯಾಡ್ ಗಿವನ್ ದಟ್ ವಾಚ್ ಟು ಹಿಮ್. ನನ್ನ ಸಹೋದರನು ಮತ್ತು ಆ ವ್ಯಾಪಾರಿ ಇಬ್ಬರು ಸುಳ್ಳರೆ. ಸೊ ಮೈ ಬ್ರದರ್ ಆ್ಯಂಡ್ ದಟ್ ವ್ಯಾಪಾರಿ, ದ ಬಿಸ್ನೆಸ್, ದ ಶಾಪ್ಕೀಪರ್, ಬೋತ್ ದೇ ಹ್ಯಾವ್ ಲೈಡ್ ಟು ಯು. ದೇ ಆರ್ ದ ಲಯರ್ಸ್. ಅವರ ಮಾತನ್ನು ನಂಬಬೇಡಿ. ಡೋಂಟ್ ಬಿಲೀವ್ ದೇರ್ ವರ್ಡ್ಸ್ ಎಂದು ಹೇಳಿ ಆ ಬಾಲಕನನ್ನು ಶಿಕ್ಷೆ ಅನುಭವಿಸುವುದನ್ನು ತಪ್ಪಿಸುತ್ತಾರೆ. ಸೊ ಹೀ ಟೋಲ್ಡ್ ದಟ್ ಸೊ ದಟ್ ದ ಬಾಯ್ ಶುಡ್ ನಾಟ್ ಗೋ ಥ್ರೂ ದ ಪನಿಷ್ಮೆಂಟ್. ಇದರಿಂದ ಆ ಬಾಲಕನಿಗೆ ಅರಿವು ಉಂಟಾಗಿ, ಸೊ ಥ್ರೂ ದಿಸ್ ಥಿಂಗ್ ಬಾಲಕ he understood this, so he got to know, he realized his mistake. ಪಶ್ಚಾತ್ತಾಪ ಅಂದರೆ to realize and to feel sorry for that is the ಪಶ್ಚಾತ್ತಾಪ. ಅವನು ಪಂಡಿತ ತಾರಾನಾಥರ ಪಾದಕ್ಕೆ ಬಿದ್ದು, he fell to the feet of ಪಂಡಿತ ತಾರಾನಾಥ. ಗೊಳೋ ಎಂದು ಅಳುತ್ತಾನೆ. he started crying. ಗೊಳೋ ಎಂದು ಅಳು ಅಂದರೆ to cry loudly. ಗುರುಗಳೇ, ನನಗೆ ಶಿಕ್ಷೆ ಕೊಡಿಸಬೇಕಿತ್ತು. ಟೀಚರ್, ಯು ಶುಡ್ ಹ್ಯಾವ್ ಮೇಡ್ ಶ್ಯೂರ್ ದಟ್ ಐ ವಿಲ್ ಗೆಟ್ ಅ ಪನಿಷ್ಮೆಂಟ್ ಎನ್ನಲು ತಾರಾನಾಥರು, ಸೊ ಹಿ ಟೋಲ್ಡ್ ದಿಸ್. ಸೊ ತಾರಾನಾಥರು ಹಿ ರಿಪ್ಲೈಡ್ ಟು ಹಿಮ್, ಮಗು ತಪ್ಪು ಮಾಡುವುದು ಸಹಜ. ಸೊ ಸಿ ಚೈಲ್ಡ್, ಡೂಯಿಂಗ್ ಮಿಸ್ಟೇಕ್ ಇಸ್ ಅ ವೆರಿ ಕಾಮನ್ ಥಿಂಗ್. ಆದರೆ ಈಗ ನೀನು ಅದರ ಅರಿವಾಯ್ತಲ್ಲ, ಬಟ್ ನೌ ಯು ರಿಯಲೈಸ್ ದಟ್ ಮಿಸ್ಟೇಕ್, ರೈಟ್? ಸೊ ದಟ್ ಈಸ್ ಎನಫ್. ಅಷ್ಟು ಸಾಕು. ಚೆನ್ನಾಗಿ ಓದು, ರೀಡ್ ವೆಲ್, ಚೆನ್ನಾಗಿ ಬದುಕು, ಲೀಡ್ ಅ ಗುಡ್ ಲೈಫ್. ಇಫ್ ಯು ಗೋ ಟು ಜೇಲ್ ನೌ, ಸೊ ಯುವರ್ ಸ್ಟಡೀಸ್ ವಿಲ್ ಬಿ ಗಾನ್, ಎವ್ರಿಥಿಂಗ್ ವಿಲ್ ಗೋ ಆಫ್, ಯು ವಿಲ್ ಬಿಕಮ್ ಅ ಕ್ರಿಮಿನಲ್. ಸೊ ವಿಚ್ ಈಸ್ ನಾಟ್ that I want actually. I want you to get a good education, I want you to study well, I want you to get a good job. ಅದು ನನಗೆ ಬೇಕಿರೋದು. ಸೊ ಯು ಕಾನ್ಸಂಟ್ರೇಟ್ ಆನ್ ಯುವರ್ ಸ್ಟಡೀಸ್. Mistakes, everyone will do the mistakes. So you are a good person because you have realized from your mistake ಅಂತ ತಾರಾನಾಥ he told. ಅದೇ ನಿನಗೆ ಸಂತಸ ತರುತ್ತದೆ. ಸೊ ದಟ್ ವಿಲ್ ಬ್ರಿಂಗ್ ಯು ಹ್ಯಾಪಿನೆಸ್. ನಾಲೆಜ್ ಇಸ್ ದ ಒನ್ ಥಿಂಗ್ ದಟ್ ವಿಲ್ ಬ್ರಿಂಗ್ ಯು ಹ್ಯಾಪಿನೆಸ್. ಈಗ ಈ ವಾಚು ನಿನ್ನ ಬಳಿಯೇ ಇಟ್ಟುಕೋ. ಸೊ ಪ್ಲೀಸ್ ಕೀಪ್ ದಿಸ್ ವಾಚ್ ವಿತ್ ಯು ಇಟ್ ಸೆಲ್ಫ್ ಎಂದು ಅವನಿಗೆ ಕೊಡುತ್ತಾರೆ. ದೇ ಗೇವ್ ಇಟ್ ಟು ಹಿಮ್.
ಮುಂದೆ ಅವನು ವಿದ್ಯಾವಂತನಾಗಿ ನೌಕರಿ ಹಿಡಿದು, ಸೊ ಒನ್ ಫೈನ್ ಡೇ ಹಿ ಬಿಕೇಮ್ ಎಜುಕೇಟೆಡ್ ಪರ್ಸನ್, ಹಿ ಗಾಟ್ ಅ ನೌಕರಿ, ಇಸ್ ಅ ಜಾಬ್, ಉತ್ತಮ ಜೀವನ ನಡೆಸುತ್ತಾನೆ. ಹಿ ಸ್ಟಾರ್ಟೆಡ್ ಲೀಡಿಂಗ್ ಅ ವೆರಿ ಗುಡ್ ಲೈಫ್. ಆದರೆ ಆ ವಾಚನ್ನು ದೇವರ ಮುಂದೆ ಇಟ್ಟು, ಬಟ್ ಹಿ ಹ್ಯಾಸ್ ಕೆಪ್ಟ್ ದಟ್ ವಾಚ್ ಇನ್ ಫ್ರಂಟ್ ಆಫ್ ದ ಗಾಡ್, ನಿತ್ಯ ಪೂಜಿಸುತ್ತಾನೆ. ಹಿ ವಿಲ್ ವರ್ಷಿಪ್ ದಟ್ ವಾಚ್ ಎವ್ರಿ ಡೇ. ನಾವೆಲ್ಲರೂ ತಾರಾನಾಥರ ಗುಣಗಳನ್ನೇ ಅಳವಡಿಸಿಕೊಳ್ಳಬೇಕು. ವಿ ಶುಡ್ ಡೆವಲಪ್, ವಿ ಶುಡ್ ಇನ್ಕ್ಲೂಡ್ ತಾರಾನಾಥ ದ ಕ್ವಾಲಿಟೀಸ್, ದ ಬಿಹೇವಿಯರ್, ಆ ಥರ ಬಿಹೇವಿಯರ್ ನಾವು ಹಾಕ್ಕೋಬೇಕು. ಸೊ ಈ ಶಾಸ್ತ್ರೀಯ ಮಹಾದಾಸೆ. ಸೊ ಶಾಸ್ತ್ರೀಯ ಮಹಾದಾಸೆ, ಶಾಸ್ತ್ರಿ ಇಸ್ ದ ನೇಮ್ ಆಫ್ ಆಥರ್. ಸೊ ದಿಸ್ ಇಸ್ ಮೈ ವೆರಿ ಬಿಗ್ ವಿಶ್ ದಟ್ ವಿ ಶುಡ್ ಆಲ್ ಹ್ಯಾವ್ ದೀಸ್ ಕೈಂಡ್ ಆಫ್ ಅ ಗುಡ್ ಕ್ವಾಲಿಟೀಸ್ ವಿದಿನ್ ಅಸ್ ಅಂತ ದ ಆಥರ್ ಇಸ್ ಟೆಲಿಂಗ್ ಟು ಎವ್ರಿ ಒನ್ ಆಫ್ ಹಿಸ್ ಇಯರ್. ಓಕೆನಾ? ಸೊ ಮಕ್ಕಳ, ಇಟ್ಸ್ ಆಲ್ವೇಸ್ ಇಂಪಾರ್ಟೆಂಟ್ ಟು ಕಲ್ಟಿವೇಟ್ ಅ ಗುಡ್ ಬಿಹೇವಿಯರ್. ಸೊ ಮಿಸ್ಟೇಕ್ಸ್, ಎವ್ರಿ ಒನ್ ಆಫ್ ಅಸ್ ವಿ ಡೂ ದ ಮಿಸ್ಟೇಕ್, ಬಟ್ ರಿಪೀಟಿಂಗ್ ದ ಸೇಮ್ ಮಿಸ್ಟೇಕ್ ಇಸ್ ನಾಟ್ ಅ ಗುಡ್ ಥಿಂಗ್ ಅಲ್ವಾ? ಸೊ ವಿ ಶುಡ್ ಆಲ್ವೇಸ್ ಲರ್ನ್ from our mistake and we should make sure that we are not repeating the same mistake. Fine, sometimes mistakes will happen, we do the new mistake, but do not repeat the same mistakes. Okay na? Aganta everyday mistakes ಮಾಡಬಾರದು. Okay, so here we end the lesson ಪರಿವರ್ತನೆ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಡೂ ಲೆಟ್ ಮೀ ನೋ. ಸೊ ಆಫ್ಟರ್ ದಿಸ್ ಐ ಲೀವ್ ದ ಫೋಟೋ ಆಫ್ ಅ ಕೃತಿಕಾರರ ಪರಿಚಯ. ಸೊ ಪ್ಲೀಸ್ ಗೋ ಥ್ರೂ, ಎಲ್ಲಾನು ಬೋಲ್ಡಲ್ಲಿದೆ. ಸೊ ಯು ಕ್ಯಾನ್ ಗೋ ಥ್ರೂ, ಅಂಡರ್ಸ್ಟ್ಯಾಂಡ್, ಓದ್ಕೊಳ್ಳಿ. ಜಸ್ಟ್ ಅ ಸೆಕೆಂಡ್, ಐ ಆಮ್ ಸಾರಿ. ದೆನ್ ವಿ ಹ್ಯಾವ್ ಅ ಪ್ರಶ್ನೆಗಳು. ದ ಫಸ್ಟ್ ಒನ್ ಇಸ್ ಅ ಬಿಟ್ಟ ಸ್ಥಳ ತುಂಬಿರಿ, ವಿಚ್ ಇಸ್ ಅ ಫಿಲ್ ಅಪ್ ದ ಬ್ಲಾಂಕ್ಸ್. ಐ ಲೀವ್ ದಟ್ ಒನ್ ಟು ಯು. ಯು ಕ್ಯಾನ್ ಡೂ ಆನ್ ಯುವರ್ ಓನ್. ಐ ಆಮ್ ಸಾರಿ, ಐ ಆಮ್ ನಾಟ್ ಫೀಲಿಂಗ್ ವೆಲ್. ನೆಕ್ಸ್ಟ್ ಇಸ್ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಐ ಲೀವ್ ದ ಮೀನಿಂಗ್ ಫಾರ್ ದ ಕ್ವೆಶನ್ಸ್, ಆನ್ಸರ್ಸ್ ನೀವೇ ಬರಿಬೇಕು ಮಕ್ಕಳ. ಯು ನೋ ದಟ್. ದುಷ್ಟನ ಮನಸ್ಸು, ದ ಬ್ಯಾಡ್ ಪರ್ಸನ್ ಮೈಂಡ್, ಯಾವ ಮಾತುಗಳಿಂದ, ಫ್ರಮ್ ವಿಚ್ ಕೈಂಡ್ ಆಫ್ ಅ ವರ್ಡ್ಸ್, ಫ್ರಮ್ ವಾಟ್ ಕೈಂಡ್ ಆಫ್ ಅ ವರ್ಡ್ಸ್ ಪರಿವರ್ತನೆಯಾಗುತ್ತದೆ, ಇಟ್ ವಿಲ್ ಚೇಂಜ್. ಗಣೇಕಲ್ ಶಿವಯ್ಯನವರು ಯಾವುದಕ್ಕೆ ಪ್ರಸಿದ್ಧರಾಗಿದ್ದರು? ಸೊ ಗಣೇಕಲ್ ಶಿವಯ್ಯ ವಾಸ್ ಫೇಮಸ್ ಫಾರ್ ಸಮಥಿಂಗ್. ಯಾವುದು? ಗಣೇಕಲ್ ಶಿವಯ್ಯನವರ ಸಂಗೀತ ಕೇಳಲು, ಟು ಲಿಸನ್ ಟು ದ ಮ್ಯೂಸಿಕ್ ಆಫ್ ಅ ಗಣೇಕಲ್ ಶಿವಯ್ಯ, ಕಳ್ಳರು ಏಕೆ ಒಪ್ಪಿಕೊಂಡರು? ವೈ ಡಿಡ್ ದೇ ಅಗ್ರಿ? ಒಪ್ಪಿಕೊಳ್ಳು ಇಸ್ ಅಗ್ರಿ. ಗಣೇಕಲ್ ಶಿವಯ್ಯನವರು ಕಳ್ಳರನ್ನು ಏನೆಂದು ಆಶೀರ್ವದಿಸಿದರು? ವಾಟ್ ವಾಸ್ ಇಸ್ ಬ್ಲೆಸ್ಸಿಂಗ್ಸ್ ಟು ದ ಕಳ್ಳರು? ತಾರಾನಾಥರು ಆಶ್ರಮವನ್ನು ಹೇಗೆ ಕಟ್ಟಿದರು? ವೈ ಡಿಡ್ ತಾರಾನಾಥ ಬಿಲ್ಡ್ ಆಶ್ರಮ? 3-4 ವಾಕ್ಯ. ಗಣೇಕಲ್ ಶಿವಯ್ಯನವರು ಕಳ್ಳರನ್ನು ಏನೆಂದು ಕೇಳಿಕೊಂಡರು? ಗಣೇಕಲ್ ಶಿವಯ್ಯ ಯಾಸ್ ಸಮಥಿಂಗ್ ಟು ಕಳ್ಳ, ದ ರಾಬರ್ಸ್. ಏನು? ಗಣೇಕಲ್ ಶಿವಯ್ಯನವರ ಸಂಗೀತ ಕೇಳಿದ ನಂತರ, ಆಫ್ಟರ್ ಲಿಸ್ನಿಂಗ್ ಟು ದ ಮ್ಯೂಸಿಕ್ ಆಫ್ ಅ ಗಣೇಕಲ್ ಶಿವಯ್ಯ, ಕಳ್ಳರು ಏನು ಮಾಡಿದರು? ವಾಟ್ ಡಿಡ್ ದ ಥೀವ್ಸ್ ದೇ ಡೂ? ತಾರಾನಾಥರ ವ್ಯಕ್ತಿತ್ವದ ವಿಶೇಷತೆಗಳೇನು? ಐ ಟೋಲ್ಡ್ ಯು ದ ಬಿಹೇವಿಯರ್, ದ ಕ್ವಾಲಿಟೀಸ್ ಆಫ್ ಅ ತಾರಾನಾಥ. ದಿಸ್ ಇಸ್ ದ ಕ್ವೆಶನ್. ಓಕೆ, ಅವರ ಪರ್ಸ್ನಾಲಿಟಿ, ಸ್ಪೆಷಾಲಿಟೀಸ್ ಏನು? ದಟ್ ಇಸ್ ಅ ಮೀನಿಂಗ್. ವ್ಯಕ್ತಿತ್ವ, ಪರ್ಸ್ನಾಲಿಟಿ, ವಿಶೇಷತೆ, ದ ಸ್ಪೆಷಾಲಿಟೀಸ್. ಓಕೆ, ಪರ್ಸ್ನಾಲಿಟಿ, ವ್ಯಕ್ತಿತ್ವ, ವಿಶೇಷತೆ, ಸ್ಪೆಷಾಲಿಟೀಸ್. ಬಾಲಕನು ಶಿಕ್ಷೆ ಅನುಭವಿಸುವುದನ್ನು, ದ ಚೈಲ್ಡ್, ದ ಬಾಯ್, ಸೊ ಹಿ ವಾಸ್ ಸಪೋಸ್ ಟು ಗೋ ಥ್ರೂ ದ ಶಿಕ್ಷೆ, ದ ಪನಿಷ್ಮೆಂಟ್. ತಾರಾನಾಥರು ಹೇಗೆ ತಪ್ಪಿಸಿದರು? ಹೌ ಡಿಡ್ ಹಿ ಮೇಡ್ ಶೋರ್ ದಟ್ ದ ಪನಿಷ್ಮೆಂಟ್ ಶುಡ್ ನಾಟ್ ಹ್ಯಾಪನ್? ಏನು ಮಾಡಿದ್ರು? ಸೊ ವಾಟ್ ಡಿಡ್ ಹಿ ಡೂ ಫಾರ್ ದಟ್? 8-10 ವಾಕ್ಯ, 8-10. ಗಣೇಕಲ್ ಶಿವಯ್ಯನವರ ಕಳ್ಳರ ಮನಸ್ಸನ್ನು ಹೇಗೆ ಪರಿವರ್ತಿಸಿದರು? ಹೌ ಡಿಡ್ ದ ಗಣೇಕಲ್ ಶಿವಯ್ಯ ಚೇಂಜ್ ದ ಮೈಂಡ್ ಆಫ್ ಅ ಕಳ್ಳ? ಸಿಮಿಲರ್ಲಿ, ತಾರಾನಾಥರು ವಾಚನ್ನು ಕದ್ದ ಬಾಲಕ, ದ ಬಾಯ್ ಹೂ ಸ್ಟೋಲ್ ದ ವಾಚ್, ಅವನ ಮನಸ್ಸನ್ನು, ಹಿಸ್ ಮೈಂಡ್ ಹೇಗೆ ಪರಿವರ್ತಿಸಿದರು? ಹೌ ಡಿಡ್ ಹಿ ಚೇಂಜ್ ದಟ್? ಸೊ ಯು ಹ್ಯಾವ್ ಟು ಸಮರೈಸ್ ಎವ್ರಿಥಿಂಗ್ ಆ್ಯಂಡ್ ಪುಟ್ ಇಟ್ ಇನ್ ಅ ಒನ್ ಸೆಂಟೆನ್ಸ್. ಸಂದರ್ಭದೊಡನೆ ಐ ಆಲ್ರೆಡಿ ಎಕ್ಸ್ಪ್ಲೇನ್ ದಿಸ್ ಒನ್. ಸೊ ಓದಿ ಯು ಹ್ಯಾವ್ ಟು ರೈಟ್ ದ ಆನ್ಸರ್. ಸೊ ಸ್ಟಾರ್ಟಿಂಗಲ್ಲಿ ಏನು ಬರೀತೀರಾ? ಈ ವಾಕ್ಯವನ್ನು, ದಿಸ್ ಸೆಂಟೆನ್ಸ್ ಈಸ್ ಬೀನ್ ಚಾಸನ್ ಫ್ರಮ್ ದಿಸ್ ಲೆಸನ್. ಸೊ ಇವರಿಗೆ ಹೇಳಿದರು, ದಿಸ್ ಸೆಂಟೆನ್ಸ್ ವಾಸ್ ಟೋಲ್ಡ್ ಟು ದಿಸ್ ಪರ್ಸನ್ ಬೈ ದಿಸ್ ಪರ್ಸನ್. ದೆನ್ ಯು ವಿಲ್ ಗಿವ್ ಅ ಜಸ್ಟಿಫಿಕೇಶನ್ ವೈ ಇಟ್ ವಾಸ್ ಟೋಲ್ಡ್ ಅಂತ. ಓಕೆನಾ? ದಿಸ್ ಇಸ್ ಅ ಸ್ಟ್ಯಾಂಡರ್ಡ್ ಫಾರ್ಮೆಟ್ ದಟ್ ಯು ಹ್ಯಾವ್ ಟು ಫಾಲೋ. ನೆಕ್ಸ್ಟ್ ಯು ಹ್ಯಾವ್ ಅ ಭಾಷಾಭ್ಯಾಸ. ಸ್ವಂತ ವಾಕ್ಯ, ಓನ್ ಸೆಂಟೆನ್ಸಲ್ಲಿ ಬರೀರಿ. ವಿರುದ್ಧಾರ್ಥಕ ಪದ, ಆಪೋಸಿಟ್ ವರ್ಡ್ಸ್. ದೆನ್ ಬಿಡಿಸಿ ಬರೆಯಿರಿ, ಸ್ಪ್ಲಿಟ್ ಆ್ಯಂಡ್ ರೈಟ್. ನೆಕ್ಸ್ಟ್ ಯು ಹ್ಯಾವ್ ಟು ಆ್ಯಡ್ ವಂತ ಬರಬೇಕು, ಸತ್ಯವಂತ, ಬುದ್ಧಿವಂತ, ವಿದ್ಯಾವಂತ, ಈ ಥರ. ಸೊ ಯು ಹ್ಯಾವ್ ಟು ಗೆಟ್ ದ ಲಿಸ್ಟ್ ಆಫ್ ಎಕ್ಸಾಂಪಲ್ಸ್ ಆ್ಯಂಡ್ ರೈಟ್ ಇಟ್ ಡೌನ್.
ಓಕೆನಾ. ಸೊ ದೆನ್ ಯು ಹ್ಯಾವ್ ಇನ್ ಅ ಗ್ರಾಮರ್ ಏಕವಚನ ಬಹುವಚನ. ಫಾರ್ ದಿಸ್ ಮಕ್ಳ ಐ ಹ್ಯಾವ್ ಡನ್ ಅ grammar series. I leave the list here. I leave the link for that, the playlist here. So there you have a vibhakti pratyaya, ekavachana bahuvachana, you have a sandhi, you have a grammar, everything. So please go through the different videos in that grammar playlist, which will be helpful for you. Okay na. So here we complete the lesson parivartane. I hope it was useful to you. Doubt idre, do let me know in the comment section, and do not forget to share it with your friends. I'll see you all in one more video. Thank you so much. Namaskara.